students, myself Punita. Dear students, today we are going to discuss about 6th chapter Christianity and Islam. Christianity and Islam. ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ. See students, Christianity and Islam. Do you know why India is called as a secular country? ನಮ್ಮ ಭಾರತವನ್ನು ಸೆಕ್ಯುಲರ್ ಅಂತಂದರೆ ಜಾತ್ಯತೀತ ರಾಷ್ಟ್ರ ಅಂತ ಏಕೆ ಪರಿಗಣಿಸ್ತಾರೆ ಅಂತ ನಮಗೀಗ ಆಲ್ರೆಡಿ ಗೊತ್ತಿದೆ ಅಲ್ವಾ. ಇಟ್ ಈಸ್ ಸೊ ಬಿಕಾಸ್ ಪೀಪಲ್ ಹೂ ಬಿಲಾಂಗ್ ಟು ಡಿಫ್ರೆಂಟ್ ರಿಲಿಜಿಯಸ್ ಲಿವ್ ಇಯರ್ ಇನ್ ಹಾರ್ಮೋನಿ. ಹಾಗೆಯೇ ಅನೇಕ ಮತಾವಲಂಬಿಗಳು ಕೂಡ ಸೌಹಾರ್ದತೆಯಿಂದ ಇಲ್ಲಿ ಜೀವಿಸ್ತಾ ಇದ್ದಾರೆ. ನೌ ಲೆಟ್ ಅಸ್ ಲರ್ನ್ ಅಬೌಟ್ ಸಮ್ ಆಫ್ ದಿ ರಿಲಿಜಿಯಸ್ ಇನ್ ಇಂಡಿಯಾ. ಹಾಗೆಯೇ ನಾವು ಕೆಲವೊಂದು ಮತಗಳ ಒಂದು ವಿಚಾರನೂ ಕೂಡ ನಾವೀಗ ತಿಳಿಯೋಣ ಅಂತ ನಾವು ಹೇಳ್ಬೋದು. ವೇರಿಯಸ್ ಹ್ಯಾಪನಿಂಗ್ಸ್ ಇನ್ ಮಿಡಿವಲ್ ಯುರೋಪ್ ಆ್ಯಂಡ್ ಏಷ್ಯಾ ಡಿಡ್ ಎಫೆಕ್ಟ್ ಇಂಡಿಯಾ. ಹಾಗೆಯೇ ಈ ಒಂದು ಮಿಡಿವಲ್ ಯುರೋಪ್, ಮಧ್ಯಯುಗದಲ್ಲಿರೋಂಥ ಒಂದು ಯುರೋಪು ಮತ್ತು ಏಷ್ಯಾದಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಸ್ಥಿತ್ಯಾಂತರಗಳು ಕೂಡ ಭಾರತದ ಮೇಲೆ ತುಂಬ ಎಫೆಕ್ಟ್ ಬೀರಲಿಲ್ಲ. ದ ರೈಸ್ ಆಫ್ ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ, ಅದರಲ್ಲೂ ಕೂಡ ಮುಖ್ಯವಾಗಿ ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ, ಕ್ರೈಸ್ತ ಮತ್ತು ಇಸ್ಲಾಂ ಮತಗಳ ಒಂದು ಉದಯ. ದೇರ್ ಗ್ರೋತ್ ಆ್ಯಂಡ್ ಇನ್ಫ್ಲೂಯೆನ್ಸ್ ನೀಡ್ಸ್ ಟು ಬಿ ಅಂಡರ್ಸ್ಟುಡ್ ಇನ್ ರೆಫರೆನ್ಸ್ ಟು ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಹಾಗೆಯೇ ಈ ಒಂದು ಅವುಗಳು ಬೆಳವಣಿಗೆ ಮತ್ತು ಅವುಗಳು ಬೀರಿರುವಂಥ ಒಂದು ಪ್ರಭಾವಗಳನ್ನು ನಾವು ಭಾರತದ ಇತಿಹಾಸದ ಒಂದು ಸಂದರ್ಭದಲ್ಲಿ ನಾವು ಗುರುತಿಸ್ಬೋದು. ಇನ್ ದಿಸ್ ಲೆಸನ್ ವಿ ಶಲ್ ನೌ ಅಬೌಟ್ ದಿ ಲೈಫ್ ಆಫ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ಟೀಚಿಂಗ್ಸ್ ಅಂತ ಹೇಳ್ತಾರೆ. ಹಾಗೆಯೇ ಈ ಒಂದು ಪಾಠದಲ್ಲಿ ನಾವು ನೋಡೋದಾದರೆ ಯೇಸು ಕ್ರಿಸ್ತ ಅವರ ಒಂದು ಟೀಚಿಂಗ್ಸ್ ಯಾವ್ಯಾವು, ಬೋಧನೆಗಳು ಯಾವುದು ಅನ್ನೋದನ್ನು ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್, ಅದರಲ್ಲಿ ಫಸ್ಟ್ ನಾವು ಡಿಸ್ಕಸ್ ಮಾಡೋವಂಥ ಒಂದು ರಿಲಿಜಿಯನ್ ಅಂತಂದರೆ ಕ್ರಿಶ್ಚಿಯಾನಿಟಿ ಅಂತ ಹೇಳ್ತಾರೆ, ಕ್ರೈಸ್ತ ಧರ್ಮ. ಸ್ಟೂಡೆಂಟ್ಸ್, ದ ಫೌಂಡರ್ ಆಫ್ ಕ್ರಿಶ್ಚಿಯಾನಿಟಿಯ ಒಂದು ದ ಫೌಂಡರ್ ಆಫ್ ದಿ ಕ್ರಿಶ್ಚಿಯಾನಿಟಿ ವಾಸ್ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತಾರೆ. ಜೀಸಸ್ ಕ್ರೈಸ್ಟ್ ಈ ಫೌಂಡರ್ ಅಂತಂದರೆ ಈ ಒಂದು ಸ್ಥಾಪಕ ಅಂತಲೂ ಕೂಡ ಹೇಳ್ತಾರೆ. ಕ್ರಿಶ್ಚಿಯಾನಿಟಿ ಧರ್ಮದ ಸ್ಥಾಪಕ, ಕ್ರೈಸ್ತ ಧರ್ಮದ ಸ್ಥಾಪಕ ಯಾರು ಅಂತಂದರೆ ಜೀಸಸ್ ಕ್ರೈಸ್ಟ್ ಅಂತಲೂ ಕೂಡ ಹೇಳ್ತೀವಿ. ಹಾಗೆಯೇ ಹೋಲಿ ಬುಕ್ ಅಂತಂದು ಅವರ ಒಂದು ಹೋಲಿ ಬುಕ್ ಯಾವುದಾಗಿತ್ತು ಅಂದರೆ, ಹೋಲಿ ಬುಕ್ ಅಂದರೆ ಪವಿತ್ರ ಗ್ರಂಥ ಅಂತ ಹೇಳ್ತಾರೆ. ಈ ಒಂದು ಕ್ರಿಶ್ಚಿಯಾನಿಟಿ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತಂದರೆ ಈ ಒಂದು ಬೈಬಲ್ ಅಂತಲೂ ಕೂಡ ಹೇಳ್ತಾರೆ. ಸ್ಟೂಡೆಂಟ್ಸ್, ಫಸ್ಟ್ ಲಿಸನ್ ಕೇರ್ಫುಲಿ. Christianity and Islam religions are spread across the world. Let us understand their origin, growth and their influence now ಅಂತ ಹೇಳ್ತಿದ್ದಾರೆ. ಈ ಒಂದು ಅಟ್ ಪ್ರೆಸೆಂಟಲ್ಲಿ ಜಗತ್ತಿನಲ್ಲಿ ನಾವು ವ್ಯಾಪಕವಾಗಿ ಪ್ರಚಲಿತದಲ್ಲಿರುವಂಥ ಒಂದು ಧರ್ಮಗಳಲ್ಲಿ ಈ ಒಂದು ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಇದನ್ನು ನಾವು ಹೇಳ್ಬೋದು. ಹಾಗೆಯೇ ಈ ಒಂದು ಅವುಗಳ ಒಂದು ಆರ್ಗಿನ್, ಈ ಒಂದು ಉದಯ ಇರ್ಬೋದು, ಗ್ರೋತ್ ವಿಕಾಸ ಇರ್ಬೋದು, ಆ್ಯಂಡ್ ದೇರ್ ಇನ್ಫ್ಲೂಯೆನ್ಸ್ ನಾವು ಹಾಗೆಯೇ ಅವ್ರು ಬೀರಿರೋವಂಥ ಪ್ರಭಾವಗಳನ್ನು ಕೂಡ ನಾವೇನು ಮಾಡ್ಬೋದು, ನೋಡ್ಬೋದು. ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈಗ ಹೇಳೋ ಅಂಥದ್ದು. ದ ಫೌಂಡರ್ ಆಫ್ ಕ್ರಿಶ್ಚಿಯಾನಿಟಿ ವಾಸ್ ಜೀಸಸ್ ಕ್ರೈಸ್ಟ್. ದ ಫೌಂಡರ್ ಯಾರು ಅಂತಂದರೆ ಇಲ್ಲಿ ಜೀಸಸ್ ಕ್ರೈಸ್ಟ್ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ who lived about 2000 years ago. ಹಾಗೆಯೇ ಇವರೇನು ಮಾಡಿದ್ರು, 2000 ವರ್ಷಗಳಷ್ಟು ಇಂದಿನದು ಕ್ರೈಸ್ತ ಧರ್ಮ ಅಂತ ಹೇಳ್ತಾರೆ. ದ ಬೈಬಲ್, ದ ಹೋಲಿ ಬುಕ್ ಆಫ್ ದಿ ಕ್ರಿಶ್ಚಿಯನ್ಸ್ ಅಂತ ಹೇಳ್ತಾರೆ. ದ ಹೋಲಿ ಬುಕ್ ಅವರ ಒಂದು ಪವಿತ್ರ ಗ್ರಂಥ ಯಾವುದಾಗಿತ್ತು ಅಂದರೆ ಬೈಬಲ್ ಅಂತಲೂ ಕೂಡ ನಾವು ಹೇಳ್ತೀವಿ. ನರೇಟರ್ಸ್ ದ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ದಿ ಜೀಸಸ್ ಅಂತ ಹೇಳ್ತಾರೆ. ಅಂದರೆ ದ ಹೋಲಿ ಬುಕ್ ಆಫ್ ದಿ ಕ್ರಿಶ್ಚಿಯನ್ಸ್ ನರೇಟರ್ಸ್ ದ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಜೀಸಸ್. ಈ ಒಂದು
ನಿಮಗೆ ಈಗ ಕ್ಯೂರಿಯಾಸಿಟಿ ಹುಟ್ಟಿರ್ಬೋದು, ಪವಿತ್ರ ಗ್ರಂಥ ಬೈಬಲಲ್ಲಿ ಏನೇನು ಇರುತ್ತೆ, ಯಾವ ಅಂಶಗಳಿರುತ್ತೆ, ನರೇಟರ್ಸ್ ದ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ದಿ ಜೀಸಸ್ ಅಂತ ಹೇಳ್ತಾರೆ. ಅಂದರೆ ಯೇಸು ಕ್ರಿಸ್ತನ ಜೀವನದ ಒಂದು ವಿವರಗಳು ಮತ್ತು ಉಪದೇಶಗಳು ಕೂಡ ಆ ಒಂದು ಬುಕ್ಸಲ್ಲಿದ್ದಾವೆ, ಆ ಒಂದು ಬುಕ್ಕಲ್ಲಿದೆ ಅಂತಲೂ ಕೂಡ ನಾವು ಹೇಳ್ಬೋದು. ಅವರ ಒಂದು ಹೋಲಿ ಬುಕ್ ಅಂತಂದರೆ ದ ಬೈಬಲ್ ಅಂತಲೂ ಕೂಡ ಹೇಳ್ತಾರೆ. ಸ್ಟೂಡೆಂಟ್ಸ್ ಇದರಲ್ಲಿ 2 ಕ್ವಶನ್ ರೈಸ್ ಮಾಡ್ತಾರೆ. ಫೌಂಡರ್ ಯಾರು ಅಂತಲೂ ಕೂಡ ಕೇಳ್ತಾರೆ. ಹಾಗೆಯೇ ನೆಕ್ಸ್ಟ್ ಒನ್ ಕ್ವಶನ್ ಯಾವ ಥರ ಕೇಳ್ತಾರೆ ಅಂತಂದರೆ ವಿಚ್ ಈಸ್ ದ ಹೋಲಿ ಬುಕ್ ಆಫ್ ದಿ ಕ್ರಿಶ್ಚಿಯನ್ಸ್ ಅಂತ ಹೇಳ್ತಾರೆ. ಕ್ರಿಶ್ಚಿಯನ್ಸ್ದು ಹೋಲಿ ಬುಕ್ ಯಾವುದು ಅಂತಂದರೆ ದ ಬೈಬಲ್ ಅಂತಲೂ ಕೂಡ ಹೇಳ್ತಾರೆ. ಸಿ ಸ್ಟೂಡೆಂಟ್ಸ್, ಆ್ಯಂಡ್ ನೆಕ್ಸ್ಟ್ ಒನ್ ಲೈಫ್ ಆಫ್ ಜೀಸಸ್ ಕ್ರೈಸ್ಟ್ ಅಂತಲೂ ಹೇಳ್ತಾರೆ. ನೆಕ್ಸ್ಟ್ ಒನ್ ಪಾಯಿಂಟ್, ಲೈಫ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಜೀವನ. ಜೀಸಸ್ ವಾಸ್ ಬಾರ್ನ್ ಇನ್ ಬೆತ್ಲೆಹೇಮ್ ಅಂತ ಹೇಳ್ತಾರೆ. ಜೀಸಸ್ ಎಲ್ಲಿ ಜನಿಸಿದ್ರು ಅಂದರೆ ಬೆತ್ಲೆಹೇಮ್ ಅಂತಲೂ ಕೂಡ ಹೇಳ್ತಾರೆ. ಬೆತ್ಲೆಹೇಮ್ ಕ್ರಿಸ್ಮಸ್ ಸಿಟಿ ಅಂತಲೂ ಕೂಡ ಹೇಳ್ತಾರೆ. ಬೆತ್ಲೆಹೇಮ್, ಈ ಒಂದು ಬೆತ್ಲೆಹೇಮ್ ಎಂಬಲ್ಲಿ ಯೇಸು ಕ್ರಿಸ್ತ ಅವರು ಜನಿಸಿದ್ರು ಅಂತಲೂ ಕೂಡ ಹೇಳ್ತಾರೆ. ಈಸ್ ಮದರ್ ವಾಸ್ ಮೇರಿ. ವೆನ್ he was about 30 years old, he left his home and moved from place to place serving the weak and the poor. Listen students, when he was about the 30 years old, he left his home. ಹಾಗೆಯೇ ಅವ್ರು ಏನು ಮಾಡಿದರು ಅಂದರೆ ಈತನಿಗೆ ಸುಮಾರು 30 ವರ್ಷ ಆದಾಗ ಈ ಒಂದು ಮನೆಯಿಂದ ಹೋಗ್ತಾರೆ ಅವರು. ಈ ಲೆಫ್ಟ್ ಈಸ್ ಓಮ್, ಮನೆಯಿಂದ ಹೊರಗೆ ಹೋಗ್ಬಿಟ್ಟು ಆ್ಯಂಡ್ ಮೂವ್ಡ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಸರ್ವಿಂಗ್ ದ ವೀಕ್ ಆ್ಯಂಡ್ ದಿ ಪೂರ್. ಈ ಒಂದು ಮನೆಯಿಂದ ಹೊರಗೆ ಹೋಗ್ಬಿಟ್ಟು ಬಡವರು ಮತ್ತು ದೀನರಿಗೆ ಅವ್ರು ಏನು ಮಾಡಿದ್ರು, ಸೇವೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಫಾರ್ ಹಿಮ್ ಕಂಪ್ಯಾಷನ್ ವಾಸ್ ದ ಎಸೆನ್ಸ್ ಆಫ್ ದಿ ರಿಲಿಜಿಯಸ್ ಲೈಫ್. ಹಾಗೆಯೇ ಕರುಣೆಯೇ ಧರ್ಮದ ಮೂಲ ಅಂತಂದು ಅವರು ಏನು ಮಾಡ್ತಾ ಹೋದರು, ತಮ್ಮ ಲೈಫ್ನ ಲೀಡ್ ಮಾಡ್ತಾ ಹೋದರು. ವಾಸ್ ದ ಎಸೆನ್ಸ್ ಆಫ್ ದಿ ರಿಲಿಜಿಯಸ್ ಲೈಫ್. ಈ ಪ್ರೀಚ್ಡ್ ದ ಥಾಟ್ ಪ್ಯಾರಬಲ್ಸ್. ಹಾಗೆಯೇ ಅವು ಎಲ್ಲವನ್ನು ಅದಕ್ಕೆ ಕೆಲವೊಂದು ಕಥೆಗಳ ಮೂಲಕ ಅವರಿಗೆ ಉಪದೇಶವನ್ನು ಸಹ ಮಾಡ್ತಾ ಅವರು ಒಂದು ಜರ್ನಿನ ಸ್ಟಾರ್ಟ್ ಮಾಡಿದರು ಅಂತಲೂ ಕೂಡ ಹೇಳ್ತೀವಿ. ಬೆತ್ಲೆಹೇಮ್ ಅಂತಲೂ ಹೇಳ್ತಾರೆ. ಅವರು ಜನಿಸಿದಂಥ ಪ್ಲೇಸ್ ಅಂತ ಕೂಡ ನಾವು ಹೇಳ್ತಾರೆ. ತುಂಬ ಇಂಪಾರ್ಟೆಂಟ್ ಇದು. ಇಲ್ಲಿ ಕ್ವಶನ್ಸ್ ಕೂಡ ರೈಸ್ ಆಗುತ್ತೆ. ವೇರ್ ವಾಸ್ ಜೀಸಸ್ ಕ್ರೈಸ್ಟ್ ಬಾರ್ನ್ ಅಂತ ಕೇಳಿದಾಗ ಬೆತ್ಲೆಹೇಮ್, ಇದು ಸ್ಮಾಲ್ ಟೌನ್ ನಿಯರ್ ಜೆರುಸಲೇಮ್ ಅಂತಲೂ ಕೂಡ ಹೇಳ್ಬೋದು. ಸ್ಮಾಲ್ ಟೌನ್ ನಿಯರ್ ಜೆರುಸಲೇಮ್ ಅಂತ ಹೇಳ್ತಾರೆ. ಅಂದರೆ ಜೆರುಸಲೇಮ್ ಸಮೀಪದಲ್ಲಿರುವಂಥ ಒಂದು ಚಿಕ್ಕ ಪಟ್ಟಣ ಅಂತ ಹೇಳ್ತಾರೆ. ಇವಾಗ ಹೇಳೋದಾದರೆ ಇಸ್ರೇಲ್ ಗೊತ್ತಿದೆಯಲ್ವಾ, ಇಸ್ರೇಲ್ ಅಲ್ಲಿ ಜುಡಿಯಾ ಎಂಬ ಪ್ರದೇಶದಲ್ಲಿದೆ ಅಂತಲೂ ಕೂಡ ಹೇಳ್ತಾರೆ. ಸ್ಟೂಡೆಂಟ್ಸ್, ಹಾಗೆಯೇ ಇನ್ನೊಂದು ಕ್ವಶನ್ ಕೂಡ ರೈಸ್ ಮಾಡ್ತಾರೆ. ವಾಸ್ ಈಸ್ ಮದರ್ ಅಂತ ಹೇಳ್ತಾರೆ. ವಾಸ್ ಈಸ್ ಮದರ್ ಹೆಸರೇನು, ಮೇರಿ ಅಂತಲೂ ಕೂಡ ಹೇಳ್ತಾರೆ. ಹಾಗೆಯೇ ನಿಮಗೆ ಗೊತ್ತಿರ್ಬೋದು, ಆದರೆ ಅವ್ರ ತಂದೆ ಹೆಸರು ಅಂತಂದರೆ ತಂದೆ ಹೆಸರು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಆದರೆ ತಂದೆ ಹೆಸರು ಜೋಸೆಫ್, ತಾಯಿ ಹೆಸರು ಮೇರಿ ಅಂತ ಹೇಳ್ತಾರೆ. ಆರ್ ದ ಪೇರೆಂಟ್ಸ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಕೇಳಿದಾಗ ಜೋಸೆಫ್ ಆ್ಯಂಡ್ ಮೇರಿ. ಓಕೆ ಸ್ಟೂಡೆಂಟ್ಸ್, ಆ್ಯಂಡ್ ನೆಕ್ಸ್ಟ್ ಒನ್, ಆಸ್ ದ ಫಾಲೋವರ್ಸ್ ಆಫ್ ದಿ ಜೀಸಸ್ ಇನ್ಕ್ರೀಸ್ಡ್ ಈಸ್ ಎನಿಮೀಸ್, ನಂಬರ್ ಆಲ್ಸೋ ಇನ್ಕ್ರೀಸ್ಡ್. ಈ ಕಡೆ ಲಿಸನ್ ಸ್ಟೂಡೆಂಟ್ಸ್, ಆಸ್ ದ ಫಾಲೋವರ್ಸ್ ಆಫ್ ದಿ ಜೀಸಸ್ ಇನ್ಕ್ರೀಸ್ಡ್. ಫಾಲೋವರ್ಸ್ ಅಂತಂದರೆ ಅನುಯಾಯಿಗಳು, ಶಿಷ್ಯರು ಅಂತಲೂ ಹೇಳ್ತಾರೆ. ಆಸ್ ದ ಫಾಲೋವರ್ಸ್ ಆಫ್ ಜೀಸಸ್ ಇನ್ಕ್ರೀಸ್ಡ್ ಈಸ್ ಎನಿಮೀಸ್. ಅಂದರೆ ಯೇಸುವಿನ ಒಂದು ಅನುಯಾಯಿಗಳು ಹೆಚ್ಚಿದಂತೆ ಅವನ ಒಂದು ಎನಿಮಿಗಳ ಒಂದು ಸಂಖ್ಯೆನೂ ಕೂಡ, ಎನಿಮಿಗಳು ಅಂದರೆ ವಿರೋಧಿಗಳು ಅಂತ ಹೇಳ್ತಾರೆ, ಅವರ ನಂಬರ್ ಆಲ್ಸೋ ಇನ್ಕ್ರೀಸ್ಡ್. ಅವರ ಒಂದು ವಿರೋಧಿಗಳ ಒಂದು ಸಂಖ್ಯೆಯು ಕೂಡ ಇಲ್ಲಿ ಹೆಚ್ಚಾಯಿತು ಅಂತ ಹೇಳ್ಬೋದು. ಜೀಸಸ್ ವಾಸ್ ಅಕ್ಯೂಸ್ಡ್ ಆ್ಯಸ್ ಎ ಟ್ರೈಟರ್ ಆ್ಯಂಡ್ ವಾಸ್ ಕ್ಯೂಸಿಫೈಡ್ ಅಂತ ಹೇಳ್ತಾರೆ. ಕ್ಯೂಸಿಫೈಡ್ ಅಂದರೆ ಈ ಒಂದು ಧಾರ್ಮಿಕ ಮುಂದಾಳುಗಳನ್ನು ಅವ್ರು ಏನು ಮಾಡಿದರು ಅಂತಂದರೆ ಯೇಸುವನ್ನು ವಿರೋಧಿಸಿದರು. ಯೇಸು ರಾಜದ್ರೋಹ ಮಾಡ್ತಿದ್ದಾನೆ ಅನ್ನುವಂಥ ತಪ್ಪನ್ನು ಹೊರಿಸ್ಬಿಟ್ಟು ಅವರನ್ನ ಶಿಲುಬೆಗೇರಿಸ್ತಾರೆ. ಕ್ರೂಸಿಫೈಡ್ ಅಂತಂದರೆ ಈ ಒಂದು ಶಿಲುಬೆಗೇರಿಸಿದ್ರು ಅಂತಲೂ ಕೂಡ ಹೇಳ್ತಾರೆ. ಯಾವ ರೀತಿಯಾಗಿ, ಡ್ಯೂರಿಂಗ್ ದಟ್ ಪೀರಿಯಡ್ ದ ಕಲ್ಪ್ರಿಸ್ ವರ್ ಪುಟ್ ಟು ಡೆತ್ ಬೈ ಕ್ಯೂರಿಫೈಯಿಂಗ್ ದೆಮ್ ಆನ್ ಎ ಕ್ರಾಸ್. ಅಂದರೆ ಅಪರಾಧಿಗಳಿಗೆ ಆ ಕಾಲದಲ್ಲಿ ನೀಡ್ತಿದ್ದಂಥ ಒಂದು ಮರಣದಂಡನೆ ಅಂತಂದರೆ ಈ ಒಂದು ಶಿಲುಬೆಗೇರಿಸೋವಂಥದ್ದು ಅಂತ ಹೇಳ್ತಾರೆ. ಸ್ಟೂಡೆಂಟ್ಸ್, ಪಿಕ್ಚರ್ ನೋಡಿ ಈ ಕಡೆ, ಈ ರೀತಿಯಾಗಿ ಅವ್ರನ್ನ ಶಿಲುಬೆಗೇರಿಸಿದ್ರು.
ಸಿ. ಹಾಗೆಯೇ ನೋಡಿ ಇಲ್ಲಿ ಮಳೆಗಳಿಂದ ಯಾವ ರೀತಿಯಾಗಿ ಅವರಿಗೆ ಹೊಡಿತಾ ಇದ್ದಾರೆ. ಸಿ. ಈ ರೀತಿಯಾಗಿ ಅವ್ರನ್ನ ಏನು ಮಾಡಿದರು ಅಂತಂದರೆ ರಾಜದ್ರೋಹಿ ಪಟ್ಟಣ ಕಟ್ಬಿಟ್ಟು ಅವ್ರನ್ನ ಶಿಲುಬೆಗೇರಿಸಿದ್ರು ಅಂತಲೂ ಕೂಡ ನಾವು ಹೇಳ್ತೀವಿ. ಸಿ. ಫೌಂಡರ್. ಆ್ಯಂಡ್ ನೆಕ್ಸ್ಟ್ ಒನ್ ಇವರ ಒಂದು ಸಿಂಬಲ್, ಕ್ರಿಶ್ಚಿಯಾನಿಟಿ ಸಿಂಬಲ್ ಅಂತ ಹೇಳ್ತಾರೆ. ಹಾಗೆಯೇ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ಟೀಚಿಂಗ್ಸ್ ಅಂತ ಹೇಳ್ತಾರೆ. ಟೀಚಿಂಗ್ಸ್ ಅಂದರೆ ಬೋಧನೆಗಳು ಅಂತಲೂ ಕೂಡ ಹೇಳ್ತಾರೆ. ಜೀಸಸ್ ಪ್ರೀಚ್ಡ್, ಜೀಸಸ್ ಇಲ್ಲಿ ಬೋಧನೆ ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ಅವರ ಒಂದು ಬೋಧನೆಯಲ್ಲಿ ನಾವು ನೋಡೋದಾದರೆ ವಿ ಆರ್ ದ ಚಿಲ್ಡ್ರನ್ ಆಫ್ ದಿ ಗಾಡ್. ಫಸ್ಟ್ ಒನ್ ಟೀಚಿಂಗ್ ಯಾವುದು ಅಂದರೆ ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್ ಅಂತ ಹೇಳ್ತಾರೆ. ನಾವೆಲ್ಲರೂ ದೇವರ ಮಕ್ಕಳು ಅಂತಲೂ ಹೇಳ್ತಾರೆ. ವಿ ಆರ್ ಸಿಬ್ಲಿಂಗ್ಸ್, ನಾವೆಲ್ಲ ಸಹೋದರರು ಅಂತಲೂ ಕೂಡ ಯೇಸು ಕ್ರಿಸ್ತ ಅವರು ಹೇಳಿದರು. ಹಿ ಕಾಲ್ಡ್ ಅಪಾನ್ ದ ಪೀಪಲ್ ಟು ಲೆಡ್ ಎ ಪೂರ್ ಲೈಫ್ ವಿತೌಟ್ ಕಮಿಟಿಂಗ್ ಸೀನ್ಸ್ ಅಂತ ಹೇಳ್ತಾರೆ. ಅಂದರೆ ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕು ಅಂತಲೂ ಕೂಡ ಅವರು ಹೇಳ್ತಿದ್ದಾರೆ, ಬೋಧಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಲವ್ ಯುವರ್ ನೈಬರ್ಸ್ ಆ್ಯಸ್ ಯುವರ್ ಸೆಲ್ಫ್. ಲವ್ ಯುವರ್ ನೈಬರ್ ಆ್ಯಸ್ ಯುವರ್ ಸೆಲ್ಫ್. ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಬೇಕು ಅಂತಲೂ ಕೂಡ ಹೇಳಿದ್ದಾರೆ. ವೆನ್ ಸ್ಲ್ಯಾಪ್ಡ್ ಆನ್ ಎ ಚೀಕ್ ಶೋ ದಿ ಅದರ್. ಅಂದರೆ ಒಂದು ಕೆನೆ ಕೊಡಿದ್ರೆ ಇನ್ನೊಂದು ಕೆನೆನ ತೋರಿಸಿ ಅಂತಲೂ ಕೂಡ ಹೇಳಿದ್ದಾರೆ. ಸರ್ವಿಸ್ ಟು ಮ್ಯಾನ್ಕೈಂಡ್ ಈಸ್ ಸರ್ವಿಸ್ ಟು ಗಾಡ್. ಮಾನವ ಸೇವೆಯೇ ದೇವರ ಸೇವೆ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಯಾರು? ಯೇಸು ಕ್ರಿಸ್ತ ಅವರು ಅಂತಲೂ ಕೂಡ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಅಂತಲೂ ಕೂಡ ಹೇಳ್ಬೋದು. ಹಾಗೆಯೇ ಈ ಒಂದು ಟೀಚಿಂಗ್ಸ್ ಮೇಲೂ ಕೂಡ ಇಲ್ಲಿ ನಿಮಗೆ ಕ್ವಶನ್ಸ್ ರೈಸ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ತಾರೆ. ಈಗ ಯಾವ ರೀತಿಯಾಗಿ ಅಂದರೆ ವಾಟ್ ಆರ್ ದ ಮೇನ್ ಟೀಚಿಂಗ್ಸ್ ಆಫ್ ದಿ ಜೀಸಸ್ ಕ್ರೈಸ್ಟ್ ಅಂತ ಕೇಳಿದಾಗ 2 ಮಾರ್ಕ್ಸ್ ಕ್ವಶನ್ಸು. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಟೀಚಿಂಗ್ಸ್ ಅಂತ. ವಾಟ್ ಆರ್ ದ ಮೇನ್ ಟೀಚಿಂಗ್ಸ್ ಆಫ್ ದಿ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟು, 2 ಮಾರ್ಕ್ಸ್ ಕ್ವಶನ್ನು. ಓಕೆ ಸ್ಟೂಡೆಂಟ್ಸ್, ಆ್ಯಂಡ್ ನೆಕ್ಸ್ಟ್ ಆಫ್ಟರ್ ದಿ ಡೆತ್ ಆಫ್ ದಿ ಜೀಸಸ್ 12 disciples of Jesus preached the messages of Jesus with much enthusiasm. ಹಾಗೆ ನೋಡಿ ಈ ಕಡೆ ಲಿಸನ್. ಆಫ್ಟರ್ ದಿ ಡೆತ್ ಆಫ್ ದಿ ಜೀಸಸ್ ಅಂದರೆ ಜೀಸಸ್ನ ಒಂದು ಮರಣದ ನಂತರನೂ ಕೂಡ ಏಸು ಕಾಲ ಆದ ನಂತರ ಅವನ ಬೋಧನೆಗಳನ್ನು ಅವನಿಗೆ 12 ಜನ ಶಿಷ್ಯರಿದ್ದರು. ಡಿಸಿಪಲ್ಸ್ ಅಂತಲೂ ಶಿಷ್ಯರು ಅಥವಾ ಈ ಒಂದು ಪರಮ ಶಿಷ್ಯರು, ಅವರ ಒಂದು ಫಾಲೋವರ್ಸ್ ಅಂತ ಹೇಳ್ತಾರೆ. 12 ಜನ ಶಿಷ್ಯರು ಏನು ಮಾಡಿದರು ಅಂತಂದರೆ ಅವರ ಬೋಧನೆಗಳನ್ನು ತುಂಬ ಉತ್ಸಾಹದಿಂದ ಏನು ಮಾಡಿದರು ಅಂದರೆ ಪ್ರಚಾರನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಸ್ ಎ ರಿಸಲ್ಟ್ ಅದರ ಒಂದು ಪರಿಣಾಮ ಏನಾಯಿತು? ಕ್ರಿಶ್ಚಿಯನ್ ಕಮ್ಯುನಿಟೀಸ್ ಎಂಬ್ರಜ್ಡ್ ಇನ್ ದ ರೋಮನ್ ಎಂಪೈರ್. ಅದರ ಒಂದು ಪರಿಣಾಮ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಸಮುದಾಯಗಳು ಕೂಡ ಅಲ್ಲಲ್ಲಿ ನೆಲೆಗೊಳಿಸಿದ್ವು ಅಂತಲೂ ಕೂಡ ಹೇಳ್ಬೋದು. ಕ್ರಿಶ್ಚಿಯನ್ ಕಮ್ಯುನಿಟೀಸ್ ಎಂಬ್ರಜ್ಡ್ ಇನ್ ದ ರೋಮನ್ ಎಂಪೈರ್ ಡ್ಯೂರಿಂಗ್ ದಿಸ್ ಟೈಮ್. ದ ಕ್ರಿಶ್ಚಿಯನ್ಸ್ ಹ್ಯಾಡ್ ಟು ಅಂಡರ್ಗೋ ಎ ಲಾಟ್ ಆಫ್ ಹಾರ್ಡ್ಶಿಪ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತಾರೆ. ಅಂದರೆ ಈ ಕಡೆ ನೋಡಿರಿ, ಇದೇ ವೇಳೆ ಕ್ರೈಸ್ತ ಧರ್ಮೀಯರು ಕೂಡ ನಾನಾ ರೀತಿಯಲ್ಲಿ ಕೂಡ ಹಿಂಸೆಗೊಳಗಾಗ್ತಾ ಇದ್ದರು. ಸೊ ಇದೇ ಟೈಮಲ್ಲಿ ಕ್ರಿಶ್ಚಿಯಾನಿಟಿ ವಾಸ್ ಗಿವನ್ ಅಕ್ಸೆಪ್ಟೆನ್ಸ್ ಇನ್ ದ ರೋಮನ್ ಎಂಪೈರ್. ಈ ಒಂದು ಕಾಲಗತಿಯಲ್ಲಿ ರೋಮನ್ ಸಾಮ್ರಾಜ್ಯ ಏನಾಯಿತು ಅಂದರೆ ಕ್ರೈಸ್ತ ಧರ್ಮಕ್ಕೆ ತುಂಬ ಮಾನ್ಯತೆಯನ್ನು ಇಲ್ಲಿ ಕೊಟ್ಟು ಅಂತಲೂ ಕೂಡ ನಾವು ಹೇಳ್ತೀವಿ. ಸಿ ಸ್ಟೂಡೆಂಟ್ಸ್, ರೋಮ್ ಅಂತ ಹೇಳ್ತಾರೆ, ಎ ಸಿಟಿ ಆಫ್ ಇಟಲಿ ಅಂತ ಹೇಳ್ತಾರೆ. ಎ ಸಿಟಿ ಆಫ್ ಇಟಲಿ ಬಿಕೇಮ್ ದ ಸೆಂಟರ್ ಆಫ್ ಕ್ರಿಶ್ಚಿಯಾನಿಟಿ ಅಂತ ಹೇಳ್ತಾರೆ. ಸೆಂಟರ್ ಆಫ್ ದಿ ಕ್ರಿಶ್ಚಿಯಾನಿಟಿ ಅಂದರೆ ನಂತರ ಇಟಲಿಯ ಒಂದು ರೋಮ್ ನಗರ ಏನಾಯಿತು ಅಂತಂದರೆ ಕ್ರೈಸ್ತರ ಒಂದು ಮುಖ್ಯ ಕೇಂದ್ರ ಆಗಿನೂ ಕೂಡ ಇದು ಬೆಳೀತು ಅಂತ ನಾವು ಹೇಳ್ಬೋದು. ಯಾವುದು ಅಂತಂದರೆ ಈ ಒಂದು ರೋಮ್ ಸಾಮ್ರಾಜ್ಯ ಅಂತಲೂ ಕೂಡ ಹೇಳ್ತಾರೆ. ಈ ಒಂದು ರೋಮ್ ಸಾಮ್ರಾಜ್ಯ ಏನಾಯಿತು ಅಂತಂದರೆ ಈ ಒಂದು ಕ್ರೈಸ್ತರ ಮುಖ್ಯ ಕೇಂದ್ರ ಆಗಿ ಕೂಡ ಬಿಕೇಮ್ ದ ಸೆಂಟರ್ ಆಫ್ ಕ್ರಿಶ್ಚಿಯಾನಿಟಿ, ಇವರ ಒಂದು ಕೇಂದ್ರ ಆಗಿನೂ ಕೂಡ ಇಲ್ಲಿ ಬೆಳೀತು ಅಂತ ನಾವು ಹೇಳ್ಬೋದು. ದ ಪೋಪ್ ಬಿಕೇಮ್ ದ ಸುಪ್ರೀಂ ಹೆಡ್ ಅಂತ ಹೇಳ್ತಾರೆ. ದ ಪೋಪ್ ಬಿಕೇಮ್ ದ ಸುಪ್ರೀಂ ಹೆಡ್ ಅಂತ ಹೇಳ್ತಾರೆ. ಅಂದರೆ ಅಲ್ಲಿನ ಒಂದು ಪೋಪ್ ಏನಾಗಿರ್ತಾರೆ ಅಂತಂದರೆ ಕ್ರೈಸ್ತರ ಪರಮ ಗುರುಗಳಾಗಿದ್ದರು. ದ ಕ್ರಿಶ್ಚಿಯನ್ ಮಿಷನರೀಸ್ ಸ್ಪ್ರೆಡ್ ದ ರಿಲಿಜಿಯನ್ ಇನ್ ಯುರೋಪ್ ಆ್ಯಂಡ್ ಅದರ್ ಪಾರ್ಟ್ ಆಫ್ ದಿ
ವರ್ಲ್ಡ್ ಅಂತ ಹೇಳ್ತಾರೆ. ಅಂದರೆ ಯುರೋಪ್ ಮತ್ತು ಜಗತ್ತಿನ ಇತರ ಭಾಗಗಳಿಗೆ ಕ್ರೈಸ್ತ ಪ್ರಚಾರಕರು ತೆರಳಿಬಿಟ್ಟು ಏನು ಮಾಡ್ತಾರೆ, ಅಲ್ಲೂ ಕೂಡ ಏನು ಮಾಡ್ತಾರೆ, ಕ್ರೈಸ್ತ ಧರ್ಮವನ್ನು ಅವರು ಹರಡಿದರು. ದ ಕ್ರಿಶ್ಚಿಯನ್ ಮಿಷನರೀಸ್ ಸ್ಪ್ರೆಡ್ ದ ರಿಲಿಜಿಯನ್ ಇನ್ ಯುರೋಪ್ ಆ್ಯಂಡ್ ಅದರ್ ಪಾರ್ಟ್ ಆಫ್ ದಿ ವರ್ಲ್ಡ್ ಸ್ಲೋಲಿ. ನಿಧಾನಗತಿಯಲ್ಲಿ ಅದೇನಾಯಿತು, ಹರಡ್ಕೊಳ್ತಾ ಹೋಯಿತು. ದ ರೋಮನ್ ಕ್ಯಾಥೋಲಿಕ್ ಚರ್ಚ್ ಬಿಕೇಮ್ ಎ ಪವರ್ಫುಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಈ ಒಂದು ರೋಮನ್ ಕ್ಯಾಥೋಲಿಕ್ ಚರ್ಚ್ ಒಂದು ಪ್ರಬಲವಾದಂತಹ ಒಂದು ಸಂಘಟನೆಯಾಗಿಯೂ ಕೂಡ ಅದು ಬೆಳೀತು. ವಿತ್ ದಿಸ್ ದ ಪವರ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಆಫ್ ದಿ ಪೋಪ್ ಆಲ್ಸೋ ಗ್ರೋ ಮೋರ್. ಹಾಗೆಯೇ ಅದರೊಂದಿಗೆ ಪೋಪು ನಾವೊಂದು ಗುರುಗಳು ಕೂಡ ಇಲ್ಲಿ ಆರ್ಥಿಕ ಮತ್ತು ರಾಜಕೀಯ ಪ್ರಭಾವವನ್ನು ಕೂಡ ಇಲ್ಲಿ ಹೆಚ್ಚಾಗತೊಡಗ್ತು ಅಂತಲೂ ಕೂಡ ನಾವು ಹೇಳ್ಬೋದು. ಸ್ಟೂಡೆಂಟ್ಸ್, ಅಷ್ಟಲ್ಲದೆ ನಾವು ಈ ಒಂದು ರೋಮ್ ಕೂಡ ಇಲ್ಲಿ ಒಂದು ಮುಖ್ಯ ಕೇಂದ್ರ ಆಗಿನೂ ಕೂಡ ಇದು ಬೆಳೀತು ಅಂತಲೂ ಕೂಡ ನಾವು ಹೇಳ್ತೀವಿ. ಈ ಕಡೆ ಲಿಸನ್ಸ್ ಸ್ಟೂಡೆಂಟ್ಸ್, ಒನ್ಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಅಂತಲೂ ಕೂಡ ನಾವು ಹೇಳ್ತೀವಿ. ಈಗ ಫಸ್ಟ್ ಅಂತ ನಾವು ನೋಡ್ಕೊಳ್ಳೋದಾದರೆ, ದ ಫೌಂಡರ್ ಆಫ್ ಕ್ರಿಶ್ಚಿಯಾನಿಟಿ ವಾಸ್ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತಾರೆ. ಈ ಒಂದು ಜೀಸಸ್ ಕ್ರೈಸ್ಟ್ ಕ್ರಿಶ್ಚಿಯಾನಿಟಿ ಧರ್ಮದ ಸ್ಥಾಪಕರು ಯಾರು ಅಂತಂದರೆ ಯೇಸು ಕ್ರಿಸ್ತ ಅಂತಲೂ ಕೂಡ ನಾವು ಹೇಳ್ತೀವಿ. ದ ಬೈಬಲ್, ದ ಹೋಲಿ ಬುಕ್ ಆಫ್ ದಿ ಕ್ರಿಶ್ಚಿಯನ್ಸ್. ದ ಬೈಬಲ್ ಅನ್ನುವಂಥ ಬುಕ್ಸು ಕೂಡ ಈ ಒಂದು ಕ್ರಿಶ್ಚಿಯನ್ಸ್ನ ಒಂದು ಹೋಲಿ ಬುಕ್ ಆಗಿತ್ತು ಅಂತಲೂ ಕೂಡ ನಾವು ಹೇಳ್ಬೋದು. ಹಾಗೆಯೇ ಇದರಲ್ಲಿ 2 ಮಾರ್ಕ್ಸ್ ರೈಸ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. 1 ಮಾರ್ಕ್ಸ್ ಫೌಂಡರ್, ಸೆಕೆಂಡ್ ಒನ್ ಈಸ್ ಹೋಲಿ ಬುಕ್ಕು. ಸೊ ಹಾಗೆಯೇ ಅವರ ಒಂದು ಲೈಫ್ ಆಫ್ ಜೀಸಸ್ ಕ್ರೈಸ್ಟಿಗೆ ಬಂದರೆ, ಅವರು ಜೀಸಸ್ ವಾಸ್ ಬೋರ್ನ್ ಇನ್ ಬೆತ್ಲೆಯಮ್. ಜೀಸಸ್ ಕ್ರೈಸ್ಟ್ ಅವರು ಬೆತ್ಲೆಯಮ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಜನಿಸಿದ್ರು ಅಂತ ಹೇಳ್ಬೋದು. ಅವರ ಪೇರೆಂಟ್ಸ್ ಅಂತಂದರೆ ಜೋಸೆಫ್ ಆ್ಯಂಡ್ ಮೇರಿ ಅಂತಲೂ ಕೂಡ ಹೇಳ್ಬೋದು. ಜೋಸೆಫ್ ಆ್ಯಂಡ್ ಮೇರಿ ಅಂತಲೂ ಕೂಡ ಹೇಳ್ತಾರೆ. ಹಾಗೆಯೇ ಅವರು ಈ ಒಂದು 30 ಇಯರ್ಸಲ್ಲಿ ಮನೆಯಿಂದ ಹೊರಗೆ ಬಂದುಬಿಟ್ಟು ಈ ಒಂದು ಪೂರ್ ಪೀಪಲ್ಸ್ಗೆ, ವೀಕ್ ಆ್ಯಂಡ್ ಪೂರ್ ಪೀಪಲ್ಸ್ಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು ಅಂತಲೂ ಕೂಡ ಹೇಳ್ಬೋದು. ಹಾಗೆಯೇ ಮತ್ತೆ ನೆಕ್ಸ್ಟ್ ನಾವು ನೋಡೋದಾದರೆ ಸ್ಟೂಡೆಂಟ್ಸ್, ಹಾಗೆಯೇ ಅವರ ಒಂದು ಫಾಲೋವರ್ಸ್ ಅವರೆಲ್ಲ ಏನು ಮಾಡಿದರು ಅಂತಂದರೆ, ಜೀಸಸ್ ಇನ್ಕ್ರೀಸ್ಡ್ ಈಸ್ ಎನಿಮೀಸ್ ನಂಬರ್ ಆಲ್ಸೋ ಇನ್ಕ್ರೀಸಸ್. ಆ ಒಂದು ಯೇಸುವಿನ ಅನುಯಾಯಿಗಳು ಹೆಚ್ಚಿದಂತೆ ಅವರ ಒಂದು ಎನಿಮಿಗಳ ಸಂಖ್ಯೆನೂ ಕೂಡ ಇಲ್ಲಿ ಜಾಸ್ತಿ ಆಗ್ತಾ ಹೋಯಿತು. ಹಾಗಾಗಿ ಅವರೆಲ್ಲ ಏನು ಮಾಡಿದರು ಅಂದರೆ, ಯೇಸು ರಾಜದ್ರೋಹಿ ಅನ್ನುವಂಥ ಒಂದು ಪಟ್ಟನ ಹೊರಿಸ್ಬಿಟ್ರು. ಯಾರು ಅಂದರೆ ಧಾರ್ಮಿಕ ಮುಂದಾಳುಗಳು ಏನಿದ್ರಲ್ವ, ಅವ್ರಿಗೆ ಹೊರಿಸ್ಬಿಟ್ಟು ಅವರನ್ನು ಕ್ರೂಸಿಫೈಡ್, ಅವ್ರನ್ನ ಶಿಲುಬೆಗೇರಿಸಿದ್ರು ಅಂತಲೂ ಕೂಡ ನಾವು ಹೇಳ್ತೀವಿ. ಮೇನ್ ವೆರಿ ಇಂಪಾರ್ಟೆಂಟ್ ಅಂತಂದರೆ ನೆಕ್ಸ್ಟು ಟೀಚಿಂಗ್ಸ್ ಅಂತ ಹೇಳ್ತಾರೆ. ಟೀಚಿಂಗ್ಸಲ್ಲಿ ನೀವು 4 ಟೀಚಿಂಗ್ಸ್ ಬರೀಲೇಬೇಕು ಕಂಪಲ್ಸರಿಯಾಗಿ. ಅದಕ್ಕೆ 2 ಮಾರ್ಕ್ಸ್ ಕ್ವಶನ್ ಇದು. ಸೊ ಹಾಗಾಗಿ ಇದರಲ್ಲಿ ಕ್ವಶನ್ಸ್ ಕೂಡ ರೈಸ್ ಆಗುತ್ತೆ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ. ವಾಟ್ ಆರ್ ದಿ ಮೇನ್ ಟೀಚಿಂಗ್ಸ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಹೇಳಿದಾಗ, ವಿ ಆರ್ ದ ಚಿಲ್ಡ್ರನ್ ಆಫ್ ದಿ ಗಾಡ್, ಫಸ್ಟ್ ಒನ್ ಪಾಯಿಂಟ್ಸ್. ನೆಕ್ಸ್ಟ್ ಒನ್, ವಿ ಆರ್ ಗಾಡ್ ಆ್ಯಂಡ್ ವಿ ಆರ್ ಸಿಬ್ಲಿಂಗ್ಸ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಲವ್ ಯುವರ್ ನೈಬರ್ಸ್ is yourself. And next third one, when slapped on a cheek show the other. And fourth one point, service to mankind is service to God. ಈ ಥರ 4 ಪಾಯಿಂಟ್ಸ್ನ ಕಂಪಲ್ಸರಿಯಾಗಿ ಬರೀಲೇಬೇಕು. 2 ಮಾರ್ಕ್ಸ್ ಕ್ವಶನ್ ಅಂತಲೂ ಕೂಡ ನಾವು ಹೇಳ್ತೀವಿ. ಅಷ್ಟಲ್ಲದೆ ಮತ್ತೆ ನೆಕ್ಸ್ಟು ಈ ಒಂದು ಈ ಒಂದು ಡಿಸಿಪಲ್ಸ್ ಅವರ ಒಂದು ಶಿಷ್ಯಂದರು ಕೂಡ ಯಾವ ರೀತಿಯಾಗಿ ಈ ಒಂದು ಮೆಸೇಜಸ್ನೆಲ್ಲ ಪ್ರಚಾರ ಮಾಡ್ತಾ ಹೋದರು. ಹಾಗೆಯೇ ಮತ್ತು ಅದರ ರಿಸಲ್ಟ್ ಏನಾಯಿತು, ಕ್ರಿಶ್ಚಿಯನ್ ಕಮ್ಯುನಿಟೀಸ್ ಎಂಬ್ರಜ್ಡ್ ಇನ್ ದ ರೋಮನ್ ಎಂಪೈರ್. ಒಂದು ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಸಮುದಾಯಗಳು ಕೂಡ ಅಲ್ಲಲ್ಲಿ ನೆಲೆಗೊಳ್ಳೋದಕ್ಕೆ ಸ್ಟಾರ್ಟ್ ಆಯಿತು ಅಂತ ನಾವು ಹೇಳ್ಬೋದು. ಅಂದರೆ ನಿಧಾನಗತಿಯಾಗಿ ಕ್ರೈಸ್ತ ಧರ್ಮೀಯರೇನಾದರು ಅಂತಂದರೆ ಇಲ್ಲಿ ಶೋಷಣೆಗೆ ಒಳಗಾಗಿದ್ದರು. ಅವರು ಕೂಡ ಏನು ಮಾಡಿದರು ಅಂತಂದರೆ, ಆ ಒಂದು ಕಾಲಗತಿಯಲ್ಲಿ ರೋಮನ್ ಸಾಮ್ರಾಜ್ಯ ಏನಾಯಿತು ಅಂದರೆ ಕ್ರೈಸ್ತ ಧರ್ಮಕ್ಕೆ ಸ್ವಲ್ಪನೇ ಮಾನ್ಯತೆ ಕೊಡ್ತು ಅಂತಲೂ ಕೂಡ ನಾವು ಹೇಳ್ತೀವಿ. ಒಂದು ರೋಮ್ ಅಂತಲೂ ಕೂಡ ನಾವು ಹೇಳಿದ್ವಿ. ಹಾಗೆಯೇ ರೋಮ್ ಎ ಸಿಟಿ ಆಫ್ ಇಟಲಿ ಅಂತ ಹೇಳ್ತಾರೆ. ಈ ಸಿಟಿ ಆಫ್ ಇಟಲಿ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ ಇದು ಕೂಡ ಸೆಂಟರ್ ಆಫ್ ದಿ ಕ್ರಿಶ್ಚಿಯಾನಿಟಿ ಅಂತಲೂ ಕೂಡ ಹೇಳ್ತಾರೆ. ಮತ್ತು ನೆಕ್ಸ್ಟ್ ನಾವು ನೋಡೋದಾದರೆ ಇದರಲ್ಲಿ ಒಂದು ಯುರೋಪ್ ಮತ್ತು ಜಗತ್ತಿನ ಇತರ ಭಾಗಗಳಲ್ಲೂ ಕೂಡ ಏನು ಮಾಡಿದರು ಅಂತಂದರೆ, ಅವರ ಒಂದು ಫಾಲೋವರ್ಸು ಹೋಗ್ಬಿಟ್ಟು ಈ ಒಂದು ಕ್ರೈಸ್ತ ಧರ್ಮನ ಪ್ರಚಾರ ಮಾಡಿದರು ಅಂತಲೂ ಕೂಡ ನಾವು ಹೇಳ್ತೀವಿ. ಓಕೆ ಸ್ಟೂಡೆಂಟ್ಸ್, ಅಂಡರ್ಸ್ಟುಡ್
this class. If any doubt, ask me the question. See, now take the homework. First one is, where was Jesus Christ born? Where was Jesus Christ born? ಹಾಗೇ ಒಂದು ಜೀಸಸ್ ಕ್ರೈಸ್ಟ್ ಅವರು ಎಲ್ಲಿ ಜನಿಸಿದರು? ಜೀಸಸ್ ಕ್ರೈಸ್ಟ್ ಅವರು ಎಲ್ಲಿ ಜನಿಸಿದರು? ಹೂ ವಾಸ್ ಈಸ್ ಮದರ್? ಅವನ ತಾಯಿ ಯಾರು? ವೇರ್ ವಾಸ್ ಜೀಸಸ್ ಕ್ರೈಸ್ಟ್ ಬಾರ್ನ್? ಹೂ ವಾಸ್ ಈಸ್ ಮದರ್? ಜೀಸಸ್ ಕ್ರೈಸ್ಟ್ ಎಲ್ಲಿ ಜನಿಸಿದ್ರು, ಅವರ ತಾಯಿ ಹೆಸರೇನು? ಸೆಕೆಂಡ್ ಒನ್ ಕ್ವಶನ್, ವಿಚ್ ಈಸ್ ದ ಹೋಲಿ ಬುಕ್ ಆಫ್ ದಿ ಕ್ರಿಶ್ಚಿಯನ್ಸ್ ಅಂತ ಹೇಳ್ತಿದ್ದಾರೆ. ವಿಚ್ ಈಸ್ ದ ಹೋಲಿ ಬುಕ್ ಆಫ್ ದಿ ಕ್ರಿಶ್ಚಿಯನ್ಸ್? ಕ್ರೈಸ್ತ ಮತದ ಮೂಲ ಗ್ರಂಥ ಯಾವುದು? ಹಾಗೆಯೇ ಥರ್ಡ್ ಒನ್ ಕ್ವಶನ್, ವಾಟ್ ಆರ್ ದ ಮೇನ್ ಟೀಚಿಂಗ್ಸ್ ಆಫ್ ಜೀಸಸ್ ಕ್ರೈಸ್ಟ್? ಆಲ್ರೆಡಿ ಹೇಳಿದ್ದೀನಿ. ಯೇಸು ಕ್ರಿಸ್ತನ ಮುಖ್ಯ ಬೋಧನೆಗಳು ಯಾವ್ಯಾವು? ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.